ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ 4ನೇ ದಿನದ ಅಂತ್ಯಕ್ಕೆ ಬಂದೈತಿ. ಒಂಥರ ಹೇಳ್ಬೇಕಾದ್ರೆ ಈಗ ಸಿಚುವೇಶನ್ ನೋಡಿದ್ರೆ ಇಂಡಿಯಾದವ್ರಿಗೆ ಗೆಲ್ಬೋದು ಅಂತಲೇ ಹೇಳ್ಬೋದು. ಯಾಕಂದ್ರೆ ಶ್ರೀಲಂಕಾದವರಿಗೆ 358 ರನ್ ಟಾರ್ಗೆಟ್ ಐತಿ. ಈಗ ಅವ್ರು ಆಲ್ರೆಡಿ ಮೊದಲೇ 2 ವಿಕೆಟ್ ಕಳ್ಕೊಂಡ್ಬಿಟ್ಟಾರ, ಬಿಲೋ 20 ರನ್ಸ್. ಇನ್ನು ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ದಾರ ದೇವದತ್ ಪಡಿಕ್ಕಲ್ 167. ಅದು ಎಂಥ ಕಾಂಟ್ರಿಬ್ಯೂಟಪ್ಪ ಅಂದ್ರೆ ಆ 167 ರೂಪಾಯಿ ತೆಗೆದ್ರೆ ಇಂಡಿಯಾದವ್ರು 300 ದಾಟ್ತಿರಕ್ಕಿಲ್ಲ, ಅಂಥ ಸ್ಕೋರ್ ಇತ್ತದು. ಮೊದಲೆಲ್ಲ ಇಂಡಿಯಾದವ್ರು ಫಸ್ಟ್ಗೆ KL ರಾಹುಲ್ ಕ್ರ್ಯಾಂಪ್ ಎಲ್ಲ, ಅದು ಇಂಜುರಿ, ಅದಾದ್ಮೇಲೆ ಶುಭ್ಮನ್ ಗಿಲ್ ಫಾರ್ಮ್ ಕಳ್ಕೊಂಡಾರ, ಹಂಗೆ ಅಂತೇಳಿ ಎಲ್ಲ ಹೋಗಿತ್ತು. ಆಮೇಲೆ ದೇವದತ್ ಪಡಿಕ್ಕಲ್ KL ರಾಹುಲ್ ನಿಂತು ಸ್ವಲ್ಪ ಪಾರ್ಟ್ನರ್ಶಿಪ್ 200+ ಪಾರ್ಟ್ನರ್ಶಿಪ್ ಕೊಟ್ಟು ಆಡಿಸಿದ್ರು. ಅದಾದ್ಮೇಲೆ ಬಾಲಿಂಗ್ದಾಗ ಸ್ಪಿನ್ನರ್ಗಳು ಸ್ವಲ್ಪ ಮನೋಜ್ ಸುತ್ತಾರ ಅವರೆಲ್ಲ ಚಲೋ ಮಾಡ್ಯಾರ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಇಂಡಿಯಾದ ಫುಲ್ ಹೊಲಸು ಆಗಿಬಿಟ್ಟೈತೆ ಭಾಳ ಡೇಂಜರ್. ಮತ್ತೆ ಈ ಸ್ಥಾನ ದೇವದತ್ ಪಡಿಕ್ಕಲ್ ಮತ್ತು KL ರಾಹುಲೇ ಆಡ್ಯಾರ. ಇಬ್ಬರು ಕನ್ನಡಿಗರಿಂದ ಮತ್ತೆ ಟೀಮ್ ಮುಂದೆ ಹೋಗೈತಿ. ಅದು ಬಿಟ್ಟರೆ ಬೇರೆದವ್ರು ಏನೋ ಅಷ್ಟೇ ಹೇಳ್ಕೊಳಂಗಿಲ್ಲ. ರಿಷಬ್ ಬಂದುಬಿಟ್ರೆ 50 ಹೊಡೆದಾರ, KL ರಾಹುಲ್ 50 ಹೊಡೆದಿಲ್ಲ, ದೇವದತ್ ಪಡಿಕ್ಕಲ್ 50 ಹೊಡೆದಾರ. ಅದಾದ್ಮೇಲೆ ಈಗ ಬಾಲಿಂಗ್ದಾಗ ಸಿರಾಜ್ ಒಂದು ಅರ್ಲಿ ವಿಕೆಟ್ ತೊಗೊಂಡು ಬಂದ್ಕೊಟ್ಟಾರ. ನೋಡೋಣ ಇನ್ನು ಗೆಲ್ಲೋದು ಹೇಳ್ಬೇಕಾದ್ರೆ ಇಂಡಿಯಾದಾಗ ಗೆಲ್ಬೋದು ಅಂತ ಹೇಳ್ಬೋದು. ಹೇಳಕ್ಕೆ ಬರಲ್ಲ, ಶ್ರೀಲಂಕಾದವ್ರು ಒಂದು ಪಾರ್ಟ್ನರ್ಶಿಪ್ನಿಂದನೂ ಇದು ಮ್ಯಾಚಿಗೆ ತೊಗೊಂಡು ಹೋಗ್ಬೋದು. ಮೊದಲ ನೋಡಿದ್ರೆ ಡ್ರಾ ಆಗತ್ತೆ ಅನಿಸ್ತಿತ್ತು, ಆದರೆ ಈಗಿಲ್ಲ, ಮ್ಯಾಚ್ ಒಂದು ಎಂಡ್ ಆಗತ್ತಂತೆ ಅನಿಸ್ತೈತಿ. ನೋಡೋಣ ನಾಳೆ ಒಂದಿನ ಉಳಿದೈತಿ ಯಾರು ಗೆಲ್ತಾರೆ. ಇಂಡಿಯಾದವ್ರಿಗೆ ಗೆದ್ದು WTC ಫೈನಲಿಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಹಳವಾರಾಗುತ್ತೆ. ಅದರಿಂದ ಇಂಡಿಯಾದಾಗ ಗೆಲ್ಲಿ. ಇನ್ನು ಶ್ರೀಲಂಕಾದವ್ರಿಗೆ ಜಲ್ದಿ ಆದಷ್ಟು ಕಟ್ಟಿ ಹಾಕಿದ್ರೆ ಇಂಡಿಯಾದವ್ರಿಗೆ ಗೆಲ್ಲೋ ನಮ್ಮದೇ ಅಂತ.